ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಕನ್ನಡ ಡಿಫೆನ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿಮಗೆ ಭಾರತೀಯ ನೌಕಾಪಡೆಯ ಸಾಮರ್ಥ್ಯವನ್ನು ಇನ್ನಷ್ಟು ಬಲಪಡಿಸುವ ದಿಕ್ಕಿನಲ್ಲಿ ಭಾರತ ಅತ್ಯಂತ ವೇಗವಾಗಿ ಮುನ್ನಡೆಯುತ್ತಿದೆ. ಕಳೆದ ಕೆಲವು ವರ್ಷಗಳಿಂದ ಭಾರತೀಯ ರಕ್ಷಣಾ ಕ್ಷೇತ್ರದಲ್ಲಿ ಆತ್ಮನಿರ್ಭರ ಭಾರತದ ನೀತಿಗೆ ಹೆಚ್ಚಿನ ಒತ್ತನ್ನು ನೀಡಲಾಗುತ್ತಿದೆ. ಅದರ ಪರಿಣಾಮವಾಗಿ ಯುದ್ಧ ವಿಮಾನಗಳು, ಕ್ಷಿಪಣಿಗಳು, ಯುದ್ಧ ನೌಕೆಗಳು ಹಾಗೂ ಜಲಾಂತರ್ಗಾಮಿಗಳ ನಿರ್ಮಾಣದಲ್ಲಿ ಭಾರತ ಸ್ವದೇಶಿ ಸಾಮರ್ಥ್ಯವನ್ನು ವೇಗವಾಗಿ ವಿಸ್ತರಿಸುತ್ತಿದೆ. ಈಗ ಭಾರತೀಯ ನೌಕಾಪಡೆ 2035ರ ವೇಳೆಗೆ 200ಕ್ಕೂ ಹೆಚ್ಚು ಯುದ್ಧ ನೌಕೆಗಳ ಪಡೆಯನ್ನು ಹೊಂದುವ ಮಹತ್ವಾಕಾಂಕ್ಷಿ ಗುರಿಯತ್ತ ಸಾಗುತ್ತಿದೆ. ಈ ಗುರಿ ಕೇವಲ ಸಂಖ್ಯೆಯನ್ನು ಹೆಚ್ಚಿಸುವ ಯೋಜನೆಯಲ್ಲ, ಬದಲಾಗಿ ಹಿಂದೂ ಮಹಾಸಾಗರ ಪ್ರದೇಶದಲ್ಲಿ ಚೀನಾ ಹಾಗೂ ಪಾಕಿಸ್ತಾನದಿಂದ ಹೆಚ್ಚುತ್ತಿರುವ ಸವಾಲುಗಳಿಗೆ ಪರಿಣಾಮಕಾರಿಯಾಗಿ ಉತ್ತರ ನೀಡುವ ದೀರ್ಘಕಾಲೀನ ತಂತ್ರವಾಗಿದೆ. ಪ್ರಸ್ತುತ ಭಾರತೀಯ ನೌಕಾಪಡೆಯ ಬಳಿ ಸುಮಾರು 150 ಯುದ್ಧ ನೌಕೆಗಳು ಮತ್ತು ಜಲಾಂತರ್ಗಾಮಿಗಳಿವೆ. ಇವುಗಳಲ್ಲಿ ಸುಮಾರು 135 ನೌಕೆಗಳು ಫ್ರಂಟ್ ಲೈನ್ ಕಂಬ್ಯಾಟೆಂಟ್ಸ್ ಆಗಿದ್ದು, ಅಂದರೆ ಶತ್ರುವಿನ ವಿರುದ್ಧ ನೇರ ಯುದ್ಧ ಕಾರ್ಯಾಚರಣೆ ನಡೆಸುವ ಡೆಸ್ಟ್ರಾಯರ್ಸ್, ಫ್ರಿಗೇಟ್ಸ್ ಹಾಗೂ ಸಬ್ಮೆರಿನ್ಗಳನ್ನು ಒಳಗೊಂಡಿದೆ. ಇದರ ಜೊತೆಗೆ ಭಾರತದಲ್ಲಿರುವ ವಿವಿಧ ಶಿಪ್ ಯಾರ್ಡ್ಗಳಲ್ಲಿ ಸುಮಾರು 50ಕ್ಕೂ ಹೆಚ್ಚು ಹೊಸ ಯುದ್ಧ ನೌಕೆಗಳು ಮತ್ತು ಜಲಾಂತರ್ಗಾಮಿಗಳ ನಿರ್ಮಾಣ ಕಾರ್ಯ ಈಗಾಗಲೇ ಪ್ರಗತಿಯಲ್ಲಿದೆ. ಈ ಹೊಸ ವೇಗ ಮುಂದುವರಿದರೆ ಮುಂದಿನ ದಶಕದಲ್ಲಿ ಭಾರತೀಯ ನೌಕಾಪಡೆಯ ಶಕ್ತಿ ಗಣನೀಯವಾಗಿ ಹೆಚ್ಚಲಿದೆ. ಈ ಮಹತ್ವಾಕಾಂಕ್ಷಿ ಯೋಜನೆಯ ಭಾಗವಾಗಿ ಇತ್ತೀಚೆಗೆ ಕೇವಲ 2 ವಾರಗಳ ಅಂತರದಲ್ಲಿ ಭಾರತೀಯ ನೌಕಾಪಡೆ 2 ಪ್ರಮುಖ ಯುದ್ಧ ನೌಕೆಗಳನ್ನು ಸೇವೆಗೆ ಸೇರ್ಪಡೆಗೊಳಿಸಿದೆ. ಮೊದಲನೆಯದಾಗಿ ಜುಲೈ 22ರಂದು ಕರ್ನಾಟಕದ ಕಾರವಾರ ನೌಕಾನೆಲೆಯಲ್ಲಿ INS ಮಾಲ್ವಾನನ್ನು ಅಧಿಕೃತವಾಗಿ ಭಾರತೀಯ ನೌಕಾಪಡೆಗೆ ಸೇರ್ಪಡೆ ಮಾಡಲಾಯಿತು. INS ಮಾಲ್ವಾನ್ ಎಂಬುದು ಮಹಾಯ್ ಕ್ಲಾಸ್ ASW SWC ಆಂಟಿ ಸಬ್ಮೆರಿನ್ ವಾರ್ಫೇರ್ ಶಾಲೋ ವಾಟರ್ ಕ್ರಾಫ್ಟ್ ವರ್ಗದ 2ನೇ ಯುದ್ಧ ನೌಕೆಯಾಗಿದೆ. ಈ ನೌಕೆಯನ್ನು ಭಾರತದ ಕೊಚ್ಚಿನ್ ಶಿಪ್ ಯಾರ್ಡ್ ಲಿಮಿಟೆಡ್ ನಿರ್ಮಿಸಿದ್ದು, ಇದರಲ್ಲಿರುವ 80%ಕ್ಕಿಂತ ಹೆಚ್ಚಿನ ಭಾಗಗಳು ಸಂಪೂರ್ಣವಾಗಿ ಸ್ವದೇಶಿ ತಂತ್ರಜ್ಞಾನ ಹಾಗೂ ಭಾರತೀಯ ಕಂಪನಿಗಳ ಉತ್ಪನ್ನಗಳಿಂದ ನಿರ್ಮಿಸಲಾಗಿದೆ. ಸುಮಾರು 78 ಮೀಟರ್ ಉದ್ದವಿರುವ ಈ ನೌಕೆ ಸುಮಾರು 1100 ಟನ್ ತೂಕವನ್ನು ಹೊಂದಿದೆ. ಇದರಲ್ಲಿ ಅಳವಡಿಸಿರುವ 3 ಡೀಸೆಲ್ ಇಂಜಿನ್ ಹಾಗೂ ವಾಟರ್ ಜೆಟ್ ಪ್ರೊಪಲ್ಷನ್ ಸಿಸ್ಟಮ್ ಸಹಾಯದಿಂದ ಗರಿಷ್ಠ 25 ನಾಟ್ಸ್ಗಳ ವೇಗದಲ್ಲಿ ಸಂಚರಿಸುವ ಸಾಮರ್ಥ್ಯವಿದೆ. ಆದರೆ ಈ ನೌಕೆಯ ಅತ್ಯಂತ ಪ್ರಮುಖ ವಿಶೇಷತೆ ಅದರ ವೇಗವಲ್ಲ, ಇದರ ನಿಜವಾಗಿ ಸಾಮರ್ಥ್ಯ ಶತ್ರು ಜಲಾಂತರ್ಗಾಮಿಗಳನ್ನು ಪತ್ತೆ ಹಚ್ಚಿ ಅವುಗಳನ್ನು ನಾಶಪಡಿಸುವ ಸಾಮರ್ಥ್ಯದಲ್ಲಿದೆ. INS ಮಾಲ್ವಾನ್ ನಲ್ಲಿ ಅತ್ಯಾಧುನಿಕ ಅಂಡರ್ ವಾಟರ್ ಸರ್ವಿಲೆನ್ಸ್ ಸಿಸ್ಟಮ್, ಸೋನಾರ್ ಹಾಗೂ ವಿವಿಧ ಸೆನ್ಸಾರ್ಗಳನ್ನು ಅಳವಡಿಸಲಾಗಿದೆ. ಇವುಗಳನ್ನು ಭಾರತದ DRDO ಮತ್ತು ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಅಭಿವೃದ್ಧಿಪಡಿಸಿದೆ. ಇದರ ಜೊತೆಗೆ ಶತ್ರು ಜಲಾಂತರ್ಗಾಮಿಗಳ ವಿರುದ್ಧ ಬಳಸುವ ಲೈಟ್ ವೇಟ್ ಟಾರ್ಪೆಡೋಗಳನ್ನು DRDO ಹಾಗೂ ಭಾರತ್ ಡೈನಾಮಿಕ್ಸ್ ಲಿಮಿಟೆಡ್ ಒದಗಿಸಿವೆ. ಈ ನೌಕೆಯ ಕಾರ್ಯ ಕೇವಲ ಜಲಾಂತರ್ಗಾಮಿಗಳನ್ನು ಬೇಟೆಯಾಡುವುದು ಮಾತ್ರವಲ್ಲ, ಇದು ಆಂಟಿ ಸಬ್ಮೆರಿನ್ ವಾರ್ಫೇರ್, ಕಡಿಮೆ ತೀವ್ರತೆಯ ಸಮುದ್ರ ಕಾರ್ಯಾಚರಣೆಗಳು, ಕರಾವಳಿ ಭದ್ರತೆ, ಪ್ರಮುಖ ಬಂದರುಗಳ ರಕ್ಷಣೆ, ಆಫ್ ಶೋರ್ ಇನ್ಫ್ರಾಸ್ಟ್ರಕ್ಚರ್ ಭದ್ರತೆ ಹಾಗೂ ಅಗತ್ಯವಿದ್ದರೆ ಮೈನ್ ಲೈಯಿಂಗ್ ಕಾರ್ಯಾಚರಣೆಗಳನ್ನು ನಿರ್ವಹಿಸಬಲ್ಲದು. ವಿಶೇಷವಾಗಿ ಕಡಲ ತೀರದ ಆಳ ಕಡಿಮೆ ಇರುವ ಪ್ರದೇಶಗಳಲ್ಲಿ ಶತ್ರು ಜಲಾಂತರ್ಗಾಮಿಗಳು ಅಡಗಿ ಕುಳಿತುಕೊಳ್ಳುವ ಸಾಧ್ಯತೆ ಹೆಚ್ಚು. ಅಂತಹ ಪ್ರದೇಶಗಳಲ್ಲಿ ದೊಡ್ಡ ಫ್ರಿಗೇಟ್ ಅಥವಾ ಡೆಸ್ಟ್ರಾಯರ್ಗಳ ಕಾರ್ಯಕ್ಷಮತೆ ಕಡಿಮೆಯಾಗುತ್ತದೆ. INS ಮಾಲ್ವಾನ್ ನಂತಹ ಶಾಲೋ ವಾಟರ್ ಕ್ರಾಫ್ಟ್ಗಳು ಆ ಪ್ರದೇಶಗಳಲ್ಲಿ ಅತ್ಯಂತ ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸಿ ಶತ್ರು ಜಲಾಂತರ್ಗಾಮಿಗಳನ್ನು ಪತ್ತೆ ಹಚ್ಚಲು ನೆರವಾಗುತ್ತದೆ. INS ಮಾಲ್ವಾನ್ ಈಗ ಸೇವೆಗೆ ಸೇರಿದ 6ನೇ ASW SWC ನೌಕೆಯಾಗಿದೆ. ಒಟ್ಟು 16 ನೌಕೆಗಳನ್ನು ನಿರ್ಮಿಸುವ 13,000 ಕೋಟಿ ಮೌಲ್ಯದ ಯೋಜನೆ ಭಾರತದಲ್ಲಿ ನಡೆಯುತ್ತಿದೆ. ಈ ಯೋಜನೆಯನ್ನು ಕೊಚ್ಚಿನ್ ಶಿಪ್ ಯಾರ್ಡ್ ಲಿಮಿಟೆಡ್ ಹಾಗೂ ಗಾರ್ಡನ್ ರೀಚ್ ಶಿಪ್ ಬಿಲ್ಡರ್ಸ್ ಅಂಡ್ ಇಂಜಿನಿಯರ್ಸ್ ಒಟ್ಟಾಗಿ ಕಾರ್ಯನಿರ್ವಹಿಸುತ್ತಿದ್ದು, ನಿರ್ಮಾಣ ಕಾರ್ಯ 2019ರಲ್ಲಿ ಆರಂಭವಾಗಿತ್ತು. INS ಮಾಲ್ವಾನ್ ಸೇವೆಗೆ ಸೇರ್ಪಡೆಯಾದ ಕೇವಲ 11 ದಿನಗಳ ಮೊದಲು ಭಾರತೀಯ ನೌಕಾಪಡೆಗೆ ಮತ್ತೊಂದು ಅತ್ಯಂತ ಶಕ್ತಿಶಾಲಿ ಯುದ್ಧ ನೌಕೆಯನ್ನು ತನ್ನ ಪಡೆಗೆ ಸೇರಿಸಿಕೊಂಡಿತ್ತು. ಅದೇ INS ಮಹೇಂದ್ರಗಿರಿ. ಇದು ಪ್ರಾಜೆಕ್ಟ್ 17A ಅಡಿಯಲ್ಲಿ ನಿರ್ಮಿಸಲಾದ ನೀಲಗಿರಿ ಕ್ಲಾಸ್ ಸ್ಟೆಲ್ತ್ ಫ್ರಿಗೇಟ್ ವರ್ಗದ 6
6ನೇ ಯುದ್ಧ ನೌಕೆಯಾಗಿದೆ. ಈ ಯುದ್ಧ ನೌಕೆಯ ವಿನ್ಯಾಸವನ್ನು ಭಾರತೀಯ ನೌಕಾಪಡೆಯ ವಾರ್ಶಿಪ್ ಡಿಸೈನ್ ಬ್ಯೂರೋ ಸಂಪೂರ್ಣವಾಗಿ ಭಾರತದಲ್ಲೇ ರೂಪಿಸಿದೆ. ಇದನ್ನು ಮಸ್ಗಾಂವ್ ಡಾಕ್ ಶಿಪ್ ಬಿಲ್ಡರ್ಸ್ ಲಿಮಿಟೆಡ್ ನಿರ್ಮಿಸಿದ್ದು. ಈ ವರ್ಗದ ಇನ್ನೊಂದು ಅಂತಿಮ ಯುದ್ಧ ನೌಕೆ INS ವಿಂಧ್ಯಗಿರಿ ಕೂಡ ಇನ್ನೇನು ಕೆಲವೇ ತಿಂಗಳಲ್ಲಿ ಭಾರತೀಯ ನೌಕಾಪಡೆಗೆ ಸೇರುವ ಸಾಧ್ಯತೆ ಇದೆ. ಅದರ ನಂತರ ಭಾರತ ಪ್ರಾಜೆಕ್ಟ್ 17B ನ ಅಡಿಯಲ್ಲಿ ಇನ್ನಷ್ಟು ಅತ್ಯಾಧುನಿಕ ನೆಕ್ಸ್ಟ್ ಜನರೇಷನ್ ಫ್ರಿಗೇಟ್ಗಳ ನಿರ್ಮಾಣಕ್ಕೂ ಮುಂದಾಗುತ್ತಿದೆ. ಭಾರತೀಯ ನೌಕಾಪಡೆಯ ಮುಖ್ಯಸ್ಥರ ಮಾಹಿತಿಯ ಪ್ರಕಾರ ಈಗ ಭಾರತದಲ್ಲಿ ಸರಾಸರಿ ಪ್ರತಿ 40 ದಿನಗಳಿಗೊಮ್ಮೆ ಒಂದು ಸ್ವದೇಶಿ ಯುದ್ಧ ನೌಕೆ ಅಥವಾ ಸಬ್ಮೆರಿನ್ಗಳು ಸೇವೆಗೆ ಸೇರುತ್ತಿವೆ. 2025ರ ಅವಧಿಯಲ್ಲಿ ಮಾತ್ರ 12 ಯುದ್ಧ ನೌಕೆಗಳು ಹಾಗೂ 1 ಜಲಾಂತರ್ಗಾಮಿ ಭಾರತೀಯ ನೌಕಾಪಡೆಗೆ ಸೇರ್ಪಡೆಯಾಗಿರುವುದು ಭಾರತದ ಶಿಪ್ ಬಿಲ್ಡಿಂಗ್ ಸಾಮರ್ಥ್ಯ ಎಷ್ಟು ವೇಗವಾಗಿ ಬೆಳೆಯುತ್ತಿದೆ ಎಂಬುದನ್ನು ತೋರಿಸುತ್ತದೆ. ಇದರ ಜೊತೆಗೆ ಭಾರತದ ಡಿಫೆನ್ಸ್ ಅಕ್ವೈಷನ್ ಕೌನ್ಸಿಲ್ ಈಗಾಗಲೇ ಸುಮಾರು 2.35 ಲಕ್ಷ ಕೋಟಿ ಮೌಲ್ಯದ 74 ಹೊಸ ಯುದ್ಧ ನೌಕೆಗಳಿಗೆ ಅಕ್ಸೆಪ್ಟೆನ್ಸ್ ಆಫ್ ನೆಸೆಸಿಟಿ ಅನುಮೋದನೆ ನೀಡಿದೆ. ಇವುಗಳಲ್ಲಿ 65 ಸರ್ಫೇಸ್ ವೆಸೆಲ್ ಹಾಗೂ 9 ಸಬ್ಮರೀನ್ಗಳು ಸೇರಿವೆ. ಇದಲ್ಲದೆ ಬಹುಕಾಲದಿಂದ ನಿರೀಕ್ಷೆಯಲ್ಲಿರುವ ಪ್ರಾಜೆಕ್ಟ್ 75I ನ ಅಡಿಯಲ್ಲಿ ಏರ್ ಇಂಡಿಪೆಂಡೆಂಟ್ ಪ್ರೊಪಲ್ಷನ್ ಹೊಂದಿರುವ 6 ಅತ್ಯಾಧುನಿಕ ಸಬ್ಮರೀನ್ಗಳ ನಿರ್ಮಾಣವು ಮುಂದಿನ ಪ್ರಮುಖ ಗುರಿಯಾಗಿದೆ. ಆದರೆ ಭಾರತ ಇಷ್ಟೊಂದು ವೇಗವಾಗಿ ತನ್ನ ನೌಕಾಪಡೆಯನ್ನು ವಿಸ್ತರಿಸುತ್ತಿರುವುದಕ್ಕೆ ಕಾರಣ ಕೇವಲ ಹೊಸ ನೌಕೆಗಳನ್ನು ನಿರ್ಮಿಸುವ ಆಸೆಯಲ್ಲ. ಇದರ ಹಿಂದಿರುವ ಪ್ರಮುಖ ಕಾರಣ ಚೀನಾದ ವೇಗವಾಗಿ ಬೆಳೆಯುತ್ತಿರುವ ನೌಕಾಪಡೆ. ಅಮೆರಿಕದ ಪೆಂಟಗನ್ ಪ್ರಕಟಿಸಿರುವ ವರದಿಯ ಪ್ರಕಾರ ಚೀನಾದ ಪೀಪಲ್ಸ್ ಲಿಬರೇಷನ್ ಆರ್ಮಿ ನೇವಿ ಬಳಿ ಈಗಾಗಲೇ 370ಕ್ಕೂ ಹೆಚ್ಚು ಯುದ್ಧ ನೌಕೆಗಳು ಹಾಗೂ ಜಲಾಂತರ್ಗಾಮಿಗಳಿವೆ. ಇದು ಪ್ರಸ್ತುತ ವಿಶ್ವದ ಅತಿದೊಡ್ಡ ನೌಕಾಪಡೆಯಾಗಿದೆ. ಕಳೆದ ಕೆಲವು ವರ್ಷಗಳಲ್ಲಿ ಚೀನಾ ಹಿಂದೂ ಮಹಾಸಾಗರ ಪ್ರದೇಶದಲ್ಲಿ ತನ್ನ ಪ್ರಭಾವವನ್ನು ನಿರಂತರವಾಗಿ ಹೆಚ್ಚಿಸಿಕೊಳ್ಳುತ್ತಿದೆ. ವಿವಿಧ ದೇಶಗಳ ಬಂದರುಗಳ ಬಳಕೆ, ಸಮುದ್ರ ಸಮೀಕ್ಷಾ ನೌಕೆಗಳ ನಿಯೋಜನೆ ಹಾಗೂ ಜಲಾಂತರ್ಗಾಮಿಗಳ ಕಾರ್ಯಾಚರಣೆಗಳ ಮೂಲಕ ಚೀನಾ ತನ್ನ ಹಾಜರಾತಿಯನ್ನು ಬಲಪಡಿಸಿಕೊಳ್ಳುತ್ತಿದೆ. ಇನ್ನೊಂದೆಡೆ ಪಾಕಿಸ್ತಾನವು ತನ್ನ ನೌಕಾಪಡೆಯನ್ನು ಚೀನಾದ ಸಹಾಯದಿಂದ ವೇಗವಾಗಿ ಆಧುನೀಕರಿಸುತ್ತಿದೆ. ಇತ್ತೀಚೆಗೆ ಪಾಕಿಸ್ತಾನ ತನ್ನ ಮೊದಲ ಹಂಗೂರ್ ಕ್ಲಾಸ್ ಅಟ್ಯಾಕ್ ಸಬ್ಮೆರಿನ್ಸ್ PNSM ಹಂಗೂರ್ ಅನ್ನು ಚೀನಾದಲ್ಲಿ ಅಧಿಕೃತವಾಗಿ ಸೇವೆಗೆ ಸೇರಿಸಿಕೊಂಡಿದೆ. ಒಟ್ಟು 8 ಹಂಗೂರ್ ಕ್ಲಾಸ್ ಸಬ್ಮೆರಿನ್ಗಳನ್ನು ನಿರ್ಮಿಸಲಾಗುತ್ತಿದ್ದು ಅವುಗಳಲ್ಲಿ 4 ಚೀನಾದ ವುಚುಂಗ್ ಶಿಪ್ ಬಿಲ್ಡಿಂಗ್ ನಲ್ಲಿ ನಿರ್ಮಾಣವಾಗುತ್ತಿದೆ. ಉಳಿದ 4 ಕರಾಚಿ ಶಿಪ್ ಯಾರ್ಡ್ ಅಂಡ್ ಇಂಜಿನಿಯರಿಂಗ್ ವರ್ಕ್ಸ್ ನಲ್ಲಿ ಟೆಕ್ನಾಲಜಿ ಟ್ರಾನ್ಸ್ಫರ್ನ ಮೂಲಕ ನಿರ್ಮಿಸಲಾಗುತ್ತಿದೆ. ಈ ಪರಿಸ್ಥಿತಿಯಲ್ಲಿ ಭಾರತೀಯ ನೌಕಾಪಡೆಗೆ ಕರಾವಳಿ ಪ್ರದೇಶಗಳ ಭದ್ರತೆ ಅತ್ಯಂತ ಮಹತ್ವದ್ದಾಗಿದೆ. INS ಮಾಲ್ವಾನ್ ನಂತಹ ನೌಕೆಗಳು ಭಾರತದ ಪ್ರಮುಖ ಬಂದರುಗಳು, ನೌಕಾ ನೆಲೆಗಳು, ತೈಲ ಸ್ಥಾವರಗಳು ಹಾಗೂ ಸಮುದ್ರದ ಪ್ರಮುಖ ಮೂಲಸೌಕರ್ಯಗಳನ್ನು ರಕ್ಷಿಸುವಲ್ಲಿ ನಿರ್ಣಾಯಕ ಪಾತ್ರ ವಹಿಸಲಿವೆ. ಆದರೆ ಇನ್ನು ಭಾರತ ಎದುರಿಸುತ್ತಿರುವ ದೊಡ್ಡ ಸವಾಲು ಕನ್ವೆನ್ಷನಲ್ ಸಬ್ಮೆರಿನ್ಸ್ಗಳ ಕೊರತೆ. ಭಾರತದ ಹಿಂದಿನ ಯೋಜನೆಯ ಪ್ರಕಾರ 2030ರ ಒಳಗೆ 24 ಕನ್ವೆನ್ಷನಲ್ ಸಬ್ಮೆರಿನ್ಸ್ಗಳನ್ನು ಸೇರ್ಪಡೆಗೊಳಿಸುವ ಗುರಿ ಇತ್ತು. ಆದರೆ ಇದುವರೆಗೆ ಕೇವಲ 6 ಸ್ಕಾರ್ಪಿನ್ ಕ್ಲಾಸ್ ಸಬ್ಮೆರಿನ್ಸ್ಗಳಷ್ಟೇ ಸೇವೆಗೆ ಸೇರ್ಕೊಂಡಿವೆ. ಆದ್ದರಿಂದ ಮುಂದಿನ ವರ್ಷಗಳಲ್ಲಿ ಭಾರತ ತನ್ನ ಜಲಾಂತರ್ಗಾಮಿ ಪಡೆಯನ್ನು ವೇಗವಾಗಿ ವಿಸ್ತರಿಸುವ ಅಗತ್ಯವಿದೆ. ಇನ್ನೊಂದು ಮಹತ್ವದ ವಿಷಯವೇನೆಂದರೆ 2025ರ ಜುಲೈನಲ್ಲಿ ರಷ್ಯಾದಿಂದ ಭಾರತಕ್ಕೆ ಹಸ್ತಾಂತರಿಸಲಾದ INS ತಮಾಲ್ ಭಾರತೀಯ ನೌಕಾಪಡೆ ಸ್ವೀಕರಿಸಿರುವ ಕೊನೆಯ ವಿದೇಶಿ ಮೂಲದ ಯುದ್ಧ ನೌಕೆಯಾಗಿದೆ. ಇದಾದ ನಂತರ ಭಾರತೀಯ ನೌಕಾಪಡೆಯ 200 ಯುದ್ಧ ನೌಕೆಗಳ ಗುರಿಯಲ್ಲಿರುವ ಪ್ರತಿಯೊಂದು ಹೊಸ ನೌಕೆಯು ಭಾರತದಲ್ಲೇ ನಿರ್ಮಾಣವಾಗಲಿದೆ. ಇದು ಕೇವಲ ಸ್ವದೇಶಿ ಉತ್ಪಾದನೆಯನ್ನು ಉತ್ತೇಜಿಸುವುದಷ್ಟೇ ಅಲ್ಲ, ಭಾರತೀಯ ರಕ್ಷಣಾ ಕೈಗಾರಿಕೆಯನ್ನು ವಿಶ್ವದ ಪ್ರಮುಖ ಶಿಪ್ ಬಿಲ್ಡಿಂಗ್ ಶಕ್ತಿಗಳ ಪೈಕಿ ಒಂದಾಗಿಸುವ ದಿಕ್ಕಿನಲ್ಲಿ ಮಹತ್ವದ ಹೆಜ್ಜೆಯಾಗಿದೆ. ಒಟ್ಟಾರೆ ನೋಡಿದರೆ ಭಾರತೀಯ ನೌಕಾಪಡೆಯ ಈ ವೇಗದ ಆಧುನೀಕರಣವು ಮುಂದಿನ ದಶಕಗಳಲ್ಲಿ ಹಿಂದೂ ಮಹಾಸಾಗರ ಪ್ರದೇಶದ ಭದ್ರತಾ ಸಮೀಕರಣವನ್ನೇ ಬದಲಾಯಿಸುವ ಸಾಮರ್ಥ್ಯ ಹೊಂದಿದೆ. 2035ರ ವೇಳೆಗೆ 200ಕ್ಕೂ ಹೆಚ್ಚು ಸ್ವದೇಶಿ ಯುದ್ಧ ನೌಕೆಗಳನ್ನು ಹೊಂದುವ ಭಾರತದ ಗುರಿ ಯಶಸ್ವಿಯಾದರೆ ಭಾರತೀಯ ನೌಕಾಪಡೆ ಕೇವಲ ಪ್ರಾದೇಶಿಕ ಶಕ್ತಿಯಾಗಿ ಮಾತ್ರವಲ್ಲ, ಜಾಗತಿಕ ಮಟ್ಟದಲ್ಲಿಯೂ ಅತ್ಯಂತ ಬಲಿಷ್ಠ ನೌಕಾಪಡೆಗಳಲ್ಲಿ ಒಂದಾಗಿ ಹೊರಹೊಮ್ಮಲಿವೆ. ಈ ಬೆಳವಣಿಗೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಸ್ನೇಹಿತರೆ? ಭಾರತ 2035ರ ಒಳಗೆ 200 ಯುದ್ಧ ನೌಕೆಗಳ ಗುರಿಯನ್ನು ಸಾಧಿಸಬಹುದೇ? ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ನಲ್ಲಿ ತಿಳಿಸಿ. ಧನ್ಯವಾದಗಳು.
ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.